ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಒಂದು ಕಾಡ್ ಮಧ್ಯೆ ಇದ್ದೀವಿ ಅನ್ನೋ ಒಂದು ಫೀಲ್ ನಮಗೆ ಇತ್ತು, ಫೀಲ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು ರೆಸಾರ್ಟ್. ನಾನು ನನ್ನ ಮಗ ತುಂಬಾ ಎಂಜಾಯ್ ಮಾಡಿದ್ವಿ. ಅದು ಅಲ್ಲದೆ ನಮಗೆ ಇದು ಮಚ್ ನೀಡೆಡ್ ಬ್ರೇಕ್ ಕೂಡ ಆಗಿತ್ತು. ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ತುಂಬಾ ಚೆನ್ನಾಗಾಯಿತು. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನನ್ನ ಮಗನ ಬರ್ತ್ಡೇ ಸ್ಪೆಷಲ್ಲು. ಸೊ ನನ್ನ ಮಗನ ಬರ್ತ್ಡೇ ಇದ್ದಿದ್ದ ಕಾರಣ ನಾವು ರೆಸಾರ್ಟಿಗೆ ಹೋಗೋಣ ಅಂತ ಹೇಳಿ ರಾಮನಗರ ಮತ್ತು ಮಾಗಡಿ ರೋಡಲ್ಲಿರೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ, ಶಿಲಾಂಧ್ರ ಅನ್ನೋ ರೆಸಾರ್ಟ್ಗೆ. ಸೊ ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಅಂತೂ. ಸೊ ಅದರಿಂದ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಅಲ್ಲೋಗಿ ಏನು ಮಾಡ್ತೀವಿ, ಯಾವ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಎಲ್ಲ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ಫ್ರೆಂಡ್ಸ್, ನನ್ನ ಮಗನ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮಾರ್ನಿಂಗ್ ಬೆಳಿಗ್ಗೆ ನಾವು ಹೊರಟ್ವಿ. ಸೊ ಅಮ್ಮನ ಮನೆಯಿಂದನೇ ಹೊರಟಿದ್ದೀವಿ ನಾವು. ಸೊ ಬೆಳಿಗ್ಗೆ ಹೋಗ್ತಾನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗನ ಬರ್ತ್ಡೇ ಅಲ್ವಾ, ಸೊ ಅದರಿಂದ ದೇವ್ರ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ನೋಡಿ, ನನ್ನ ಮಗ ಅಂತ ತುಂಬಾ ಮಿಂಚ್ತಾ ಇದ್ದಾನೆ. ಸೊ ತುಂಬಾ ಕ್ಯೂಟಾಗಿ ಕಾಣ್ತಿದ್ದ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಮಾರ್ನಿಂಗ್ 11 ಆಗಿಬಿಟ್ಟಿತ್ತು. ನಾವು ಹೊರಡೋದೇ ಲೇಟ್ ಆಗಿಬಿಡ್ತು. ಸೊ ಚೆಕ್ ಇನ್ ಇರೋದು 12 o'clockಗೆ. ಸೊ ಅದರಿಂದ ಆಲ್ರೆಡಿ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ, ನಾವು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಅದರಿಂದ ಹೊರಟ್ವಿ ನಾವು. ಆಲ್ಮೋಸ್ಟ್ ಬಂದ್ವಿ 12:30 ಆಗಿಬಿಡ್ತು, ಲೇಟ್ ಆಗಿಬಿಡ್ತು ಅಂತಲೇ ಹೇಳ್ಬೋದು. ಬಂದ್ವಿ ಶಿಲಾಂಧ್ರ ರೆಸಾರ್ಟಿಗೆ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫುಲ್ಲು ಕಾಡ್ ಮಧ್ಯೆ ಇದೆ ಅದು. ಆ್ಯಕ್ಚುಲಿ ಆ ಒಂದು ಫೀಲ್ ಆಗುತ್ತೆ ನಮಗೆ. ಆ್ಯಕ್ಚುಲಿ ಇರೋದು ಇದು ಕಾಡ್ ಮಧ್ಯೆನೇ. ಸೊ ಫಾರೆಸ್ಟ್ ಏರಿಯಾ ಕೂಡ ಇದೆ, ರೆಸಾರ್ಟ್ ಸುತ್ತ ಫಾರೆಸ್ಟ್ ಏರಿಯಾ ಎಲ್ಲ ಇದೆ. ಸೊ ತುಂಬಾ ಚೆನ್ನಾಗಿದೆ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ನೋಡೋಣ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ಗೊತ್ತಿಲ್ಲ, ರೂಮ್ಸ್ ಎಲ್ಲ. ನನ್ನ ಮಗ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದ. ಅವ್ನಿಗೆ ಔಟಿಂಗ್ ಹೋಗೋದು, ಲಾಂಗ್ ಡ್ರೈವ್ ಹೋಗೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ನಿಗೆ ಅದೆಲ್ಲ ಇಷ್ಟ ಆಗ್ಬಿಡುತ್ತೆ, ಹೊರಗಡೆ ಕರ್ಕೊಂಡು ಹೋಗೋದಂದರೆ. ನೋಡಿ, ಬಂದ್ವಿ ಫೈನಲಿ ರೆಸಾರ್ಟ್ಗೆ. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಎಷ್ಟು ಗ್ರೀನ್ರಿ ಇದೆ ಅಂದರೆ ನಂಗೆ ತುಂಬಾ ಇಷ್ಟ. ಈ ಥರ ಒಂದು ಗ್ರೀನ್ರಿ ಮತ್ತು ಕಾಡು ಈ ಥರ ಎಲ್ಲ ನಂಗೆ ಇಷ್ಟ ಆಗುತ್ತೆ. ಅದೊಂದು ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ. ಗ್ರೀನ್ ಮಧ್ಯೆ ಇರಬೇಕು ಅನ್ನೋದು ನಂಗೆ ತುಂಬಾ ಯಾವಾಗಲೂ ಇಷ್ಟ ಆಗುತ್ತೆ. ನೋಡಿ ಯಾವ ಥರ ಇದೆ ನಮ್ಮ ರೂಮ್ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಇಷ್ಟ ಆಯಿತು ನನಗೆ. ಫುಲ್ ಸ್ಪೇಸಿಯಸ್ ಆಗಿತ್ತು ರೂಮ್ಸು ಕೂಡ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಯಾವ ಥರ ಇದೆ ಅಂತ. ನಾವೊಂದು ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ಗಿಂತನೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯೂಶಲಿ ನನ್ನ ಹಸ್ಬೆಂಡೇ ಪ್ರತಿ ಸರಿನೂ ಡಿಸೈಡ್ ಮಾಡೋದು ನಾವೆಲ್ಲಿ ಹೋಗಬೇಕು, ಏನು ಆ ಥರ ಎಲ್ಲ ಯೋಚನೆ ಮಾಡೋದು, ಸರ್ಚ್ ಮಾಡೋದೆಲ್ಲ ಅವರೇನೆ. ಈ ಟೈಮ್ ಮಾತ್ರ ನಾನೇ ಸರ್ಚ್ ಮಾಡಿದ್ದೆ, ಈ ರೆಸಾರ್ಟ್ಗೆ ಹೋಗೋಣ ಈ ಸರಿ ಅಂತ ಹೇಳಿ. ಸೊ ಮಗು ಇದ್ದಿದ್ದ ಕಾರಣ ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ರೆಸಾರ್ಟ್ಗೆ ಅಷ್ಟೇ ಹೋಗಬೇಕಾಗತ್ತೆ. ಸೊ ಅವ್ನು ಕರ್ಕೊಂಡು ಲಾಂಗ್ ಎಲ್ಲ ಹೋಗೋಕ್ಕಾಗಲ್ಲ, ತುಂಬಾ ಕಷ್ಟ ಆಗ್ಬಿಡುತ್ತೆ, ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳಿ ಜಸ್ಟ್ ಪಕ್ಕದಲ್ಲೇ ಇರೋ ರೆಸಾರ್ಟ್ಗೆ ಬಂದ್ವಿ ಅಷ್ಟೇ. ನಾವು ರಾಮನಗರ ರೆಸಾರ್ಟಿಗೆ ಬಂದಿದ್ದೀವಿ. ನೋಡಿ, ವ್ಯೂ ಎಷ್ಟು ಚೆನ್ನಾಗಿದೆ ನಮ್ಮ ರೂಮಿಂದ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಫ್ರೆಂಡ್ಸ್, ಯಾರಿಗೆಲ್ಲ ರೆಸಾರ್ಟ್ದು ಡೀಟೇಲ್ಸ್ ಬೇಕು ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ರೆಸಾರ್ಟ್ ಡೀಟೇಲ್ಸ್ ಎಲ್ಲ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ, ನಂಗೆ ಅಷ್ಟು ಇಷ್ಟ ಆಯಿತು. ಇಷ್ಟು ದಿನದಲ್ಲೂ ಹೋಗಿದ್ದೀನಿ, ತುಂಬ ರೆಸಾರ್ಟ್ಸ್ ಎಲ್ಲ ನೋಡಿದ್ದೀವಿ ನಾವು. ಬಟ್ ಆದರೆ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಆ ಒಂದು ವ್ಯೂವೇ ನಂಗೆ ಕಳೆದೋಗ್ಬಿಟ್ಟೆ, ಅಷ್ಟು ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸನ್ರೈಸಸ್ ಸನ್ಸೆಟ್ ಎರಡೂ ನಮ್ಮ ರೂಮಲ್ಲೇ ಕಾಣುತ್ತೆ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಾವೆಲ್ಲೋ ಒಂದು ಕಾಡ್ ಮಧ್ಯೆ ಇದ್ದೀವಿ ಅನ್ನೋ ಒಂದು ಫೀಲ್ ಆಗ್ತಾಯಿತ್ತು ನಮಗೆ. ಮತ್ತು ಫ್ರೆಂಡ್ಸ್, ಇದು ವಿತ್ ಪೂಲು ವಿತೌಟ್ ಪೂಲ್ ಕೂಡ ಇದೆ ಈ ಒಂದು ರೂಮ್ಸಲ್ಲಿ. ವಿತ್ ಪೂಲ್ ತೊಗೊಂಡ್ರೆ ಪೂಲ್ ಇರುತ್ತೆ, ವ್ಯೂ ಕಾಣಲ್ಲ. ವಿತೌಟ್ ಪೂಲ್ ತೊಗೊಂಡ್ರೆ ಈ ಥರ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಸೊ ಅದರಿಂದ ನನಗೆ ವ್ಯೂ ಇರೋದೇ ಬೇಕಂತ ಹೇಳ್ಬಿಟ್ಟು ವಿತ್ ಪೂಲ್ ತೊಗೊಂಡಿಲ್ಲ ನಾವು. ನಾರ್ಮಲ್ ಪೂಲ್ಗೆ ಹೋಗೋಣ, ಜನರಲ್ ಪೂಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿ, ವಾಶ್ರೂಮ್ಸ್ ಎಲ್ಲ ಯಾವ ಥರ ಇದೆ ಅಂತ. ವಾಶ್ರೂಮ್ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಲಂಚಿಗೆ ಹೋಗೋಣ ಅಂತ ಹೇಳಿ ರೂಮಲ್ಲಿ ಚೆಕ್ ಇನ್ ಆಗಿಬಿಟ್ಟು ನೆಕ್ಸ್ಟ್ ಲಂಚಿಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ವಾಕಬಲ್ ಅಷ್ಟೇ ಲಂಚ್ ಕೂಡ. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲೂ ಅಷ್ಟೇ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಆ್ಯಕ್ಚುಲಿ ಫ್ರೆಂಡ್ಸ್, ಯಾರೆಲ್ಲ ಮಕ್ಕಳಿದ್ದಾರೋ, ನಿಮಗೆಲ್ಲ ಆ್ಯಕ್ಟಿವಿಟೀಸ್ ಬೇಕು ಅನ್ನೋರು, ರೆಸಾರ್ಟಿಗೆ ಬರಬೇಕು ಅನ್ನೋರು ಈ ಥರ ಒಂದು ರೆಸಾರ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ಆ್ಯಕ್ಟಿವಿಟೀಸ್ ತುಂಬಾ ಜಾಸ್ತಿ ಇದೆ. ಸೊ ತುಂಬ ಆ್ಯಕ್ಟಿವಿಟೀಸ್ ಇದೆ ಈ ರೆಸಾರ್ಟಲ್ಲಿ ಅಂತಲೇ ಹೇಳ್ಬೋದು.
ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಈವ್ನಿಂಗ್ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಸನ್ಸೆಟ್ ಎಲ್ಲ ನೋಡ್ಬೋದು, ಮತ್ತು ಸನ್ರೈಸ್ ಕೂಡ ನೋಡ್ಬೋದು. ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಪದೇ ಪದೇ ಹೇಳ್ತಾ ಇದ್ದೀನಿ, ಅಷ್ಟು ಇಷ್ಟ ಆಗ್ಬಿಡ್ತು ನನಗೆ. ಮತ್ತು ಫ್ರೆಂಡ್ಸ್ ಏನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲೂ ತೋರಿಸ್ತೀನಿ. ತುಂಬ ಒಳ್ಳೆ ಆ್ಯಕ್ಟಿವಿಟೀಸ್ ಇದೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಫ್ರೆಂಡ್ಸ್ ನಾವು ಲಂಚ್ಗೆ ಬಂದಿದ್ದೀವಿ. ನೋಡಿ ಲಂಚ್ಗೆ ಹೋಗ್ತಾ ಇರೋ ಜಾಗನೇ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ನಿಮಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಈ ಥರ ಡಿಫ್ರೆಂಟ್ ಆಗಿರೋ ರೆಸಾರ್ಟ್ಸ್ ಎಲ್ಲ ನಂಗೆ ಯೂಶಲಿ ಇಷ್ಟ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಆ್ಯಕ್ಚುಲಿ ಲಂಚ್ ಮಾಡೋ ಏರಿಯಾ ಇದು. ಸೊ ನೋಡಿ ಲಂಚ್ ಮತ್ತು ಡಿನ್ನರ್ ಮಾಡಬೇಕಂದ್ರೆ ನಾವು ಇಲ್ಲಿಗೆ ಬರಬೇಕು. ಜಸ್ಟ್ ಒಂದು ಸ್ವಲ್ಪ ವಾಕಬಲ್ ಅಷ್ಟೇ, ತುಂಬ ಏನು ದೂರ ಏನಿಲ್ಲ. ನೋಡಿ ಫುಲ್ ಬಂಡೆಗಳು ಕಾಣುತ್ತೆ, ಫುಲ್ ಗ್ರೀನರಿ, ಮರಗಳು ಜಾಸ್ತಿ ಇರುತ್ತೆ. ಫುಡ್ಡು ಅಷ್ಟೇ ತುಂಬಾ ಇಷ್ಟ ಆಯಿತು ನಮಗೆ. ಫುಡ್ ವೈಸು ಅಷ್ಟೇ ತುಂಬಾ ಮೆನು ಎಲ್ಲ ಚೆನ್ನಾಗಿತ್ತು. ಸೊ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಇತ್ತು ಅಂತ ಮೆನುನಲ್ಲಿ. ಸೊ ಇವತ್ತಿನ ಲಂಚ್ ಮೆನು ಇದಾಗಿತ್ತು. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ಜಲ್ಲಿ ಬಿರಿಯಾನಿ ಚೆನ್ನಾಗಿತ್ತು, ಮತ್ತು ಚಿಕನ್ ಕಬಾಬ್ ಚೆನ್ನಾಗಿತ್ತು. ತುಂಬಾ ಇಷ್ಟ ಆಯಿತು ನನಗೆ. ಫುಲ್ ಸ್ಪೈಸಿಯಾಗಿ ಚೆನ್ನಾಗಿ ಮಾಡಿದರು. ಇವನ್ ಬಿರಿಯಾನಿ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಮತ್ತು ತುಂಬಾ ಫ್ರೆಂಡ್ಲಿಯಾಗಿ ನಾವು ಏನೇ ಕೇಳಿದ್ರು ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ಸರ್ವ್ ಮಾಡ್ತಾರೆ. ಎಲ್ಲನೂ ಚೆನ್ನಾಗಿತ್ತು. ರೆಸಾರ್ಟ್ ನಂಗೆ ಟೋಟಲಿ ಇಷ್ಟ ಆಗ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಡಿಫ್ರೆಂಟಾಗಿದೆ ಅಂತಲೇ ಹೇಳ್ಬೋದು. ಡೈನಿಂಗ್ ಹಾಲು ಎಷ್ಟು ಡಿಫ್ರೆಂಟಾಗಿದೆ ನೋಡಿ. ನಾನು ಅಂದ್ಕೊಂಡಿದ್ದೆ ಬಂಡೆನಲ್ಲೇ ಎಲ್ಲ ಕೊದ್ದು ಮಾಡಿಬಿಟ್ಟಿದ್ದಾರೆ ಅಂತ. ಇಲ್ಲ, ಆ್ಯಕ್ಚುಲಿ ಇವರೇ ಸೆಟ್ ಮಾಡಿರೋದಲ್ಲ, ಅದು ಮಾಡಿರೋದು ಅವರೇ. ಆದರೆ ಆ ಒಂದು ಫೀಲ್ ಬರುತ್ತೆ, ಬಂಡೆನಲ್ಲೇ ಕೊದ್ದು ಮಾಡಿರೋ ಥರ ಒಂದು ಫೀಲ್ ಬರುತ್ತೆ. ಅಷ್ಟು ಚೆನ್ನಾಗಿದೆ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದ. ಅವನೇ ನಮಗೆಲ್ಲ ಸರ್ವ್ ಮಾಡ್ತಾ ಇದ್ದ. ಒಳಗಡೆ ಮತ್ತು ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಇಂಡೋರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ. ಸೊ ನೋಡಿ ಬಾರ್ ಸೆಕ್ಷನ್ನು, ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿತ್ತು. ನಮ್ಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಆ್ಯಕ್ಟಿವಿಟೀಸ್ ಇರೋ ರೆಸಾರ್ಟ್ ಬೇಕು ಅನ್ನೋರ್ಗಂತೂ ಈ ರೆಸಾರ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಬಿಕಾಸ್ ಬೋರ್ ಆಗಲ್ಲ. ರೆಸಾರ್ಟ್ಗೆ ಹೋದ್ರೂ ಕೂಡ ನಮಗೆ ಬೋರ್ ಆಗಲ್ಲ. ತುಂಬ ಆ್ಯಕ್ಟಿವಿಟೀಸ್ ಇದ್ದಾಗ ಎಲ್ಲ ಥರ ಆ್ಯಕ್ಟಿವಿಟೀಸು ಆಡ್ಬೋದು. ಇವನ್ ಚಿಕ್ಕ ಮಕ್ಳಿಗೆ ಕರ್ಕೊಂಡು ಬಂದ್ರೂ ಅಷ್ಟೇ, ಪುಟ್ಟ ಮಕ್ಳು ಕರ್ಕೊಂಡು ಬಂದ್ರೂ ತುಂಬ ಒಳ್ಳೆ ಆ್ಯಕ್ಟಿವಿಟೀಸ್ ಇದೆ. ನನ್ನ ಮಗನಿಗೂ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಎಲ್ಲ ಸಿಕ್ತು. ಅವನು ಎಂಜಾಯ್ ಮಾಡ್ದ. ಫ್ರೆಂಡ್ಸ್ ಈ ಒಂದು ರೆಸಾರ್ಟಲ್ಲಿ ಡೇ ಔಟ್ ಪ್ಯಾಕೇಜ್ ಕೂಡ ಇದೆ. ಒಂದು ಡೇ ಔಟ್ಗೂ ಕೂಡ ನಾವು ಬರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಕೊಡ್ತಾರೆ, ಮತ್ತು ಈವ್ನಿಂಗು ಸ್ನ್ಯಾಕ್ಸ್ ಮತ್ತು ಕಾಫಿ ಟೀ ಎಲ್ಲ ಕೊಡ್ತಾರೆ. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಕೊಂಡು ಹೋಗ್ಬೋದು. ಅದು ಕೂಡ ತುಂಬಾ ಒಳ್ಳೆ ರೀಸನಬಲ್ ಪ್ರೈಸಸಲ್ಲಿ ಇರುತ್ತೆ ನಮಗೆ. ಸೊ ಯಾರಿಗೆಲ್ಲ ಪ್ರೈಸ್ ಬಗ್ಗೆ ಆಗಿರ್ಬೋದು, ರೆಸಾರ್ಟ್ ಬಗ್ಗೆ ಆಗಿರ್ಬೋದು, ನನಗೇನಾದರೂ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅಲ್ಲಿನ ಡೀಟೇಲ್ಸ್ ಎಲ್ಲ. ಸೊ ನೋಡಿ ಫುಲ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನನ್ನ ಮಗ ಡಿನ್ನರ್ ಎಲ್ಲ ಮಾಡಿಕೊಂಡು ಲಂಚ್ ಎಲ್ಲ ಆಯಿತು. ಸೊ ಲಂಚ್ ಎಲ್ಲ ಆದಮೇಲೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಟಾಡೋಣ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಫೂಲಿಗೆ ರೆಡಿ ಆಗ್ಬಿಟ್ಟು ಬಂದರು ಅಪ್ಪ ಮಗ. ಸೊ ನಾನಿಲ್ಲಿ ವ್ಯೂ ಎಲ್ಲ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವರು ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಟೈಮಿಂಗ್ಸ್ ಬಂದು 3:30 ಅಂತ ಹೇಳಿದ್ರು. ಸೊ ಆದ್ರಿಂದ ಫಸ್ಟ್ ರೈನ್ ಡ್ಯಾನ್ಸ್ ಕೊಟ್ಟೋಗ್ಬಿಡೋಣ, ಅದಾದಮೇಲೆ ಸ್ವಿಮ್ಮಿಂಗ್ ಫುಲ್ ಬಿಡೋಣ ಅಂತ ಹೇಳ್ಬಿಟ್ಟು ರೈನ್ ಡ್ಯಾನ್ಸ್ಗೆ ಬಂದ್ವಿ. ಸೊ ಇಲ್ಲೇನೂ ಮಾಡಲಿಲ್ಲ ನನ್ನ ಮಗ. ನಾವು ರೈನ್ ಡ್ಯಾನ್ಸ್ ಮಾಡೋದಕ್ಕೂ ಬಿಡಲಿಲ್ಲ. ಬಿಕಾಸ್ ಅವನಿಗೆ ಆ ಮ್ಯೂಸಿಕ್ ಎಲ್ಲ ಹಾಕ್ತಾ ಇರಲಿಲ್ಲ. ಆ ಸೌಂಡ್ ಎಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ಕರ್ಕೊಂಡು ಬಂದ್ಬಿಟ್ವಿ. ಒಂದು 5 to 10 minutes ಇರಲಿಲ್ಲ, ಅಷ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಮ್ಯೂಸಿಕ್ ಎಲ್ಲ ಆಗ್ತಾ ಇರಲಿಲ್ಲ ಅವನಿಗೆ, ತುಂಬ ಜಾಸ್ತಿ ಜೋರಾಗಿ ಬರ್ತಿತ್ತಲ್ವ. ಸೊ ಅದರಿಂದ ಇಷ್ಟ ಆಗಲಿಲ್ಲ ಅವನಿಗೆ. ನೆಕ್ಸ್ಟ್ ಸ್ವಿಮ್ಮಿಂಗ್ ಫೂಲಿಗೆ ಬಂದ್ವಿ. ಅವ್ನು ಇಲ್ಲಿ ತುಂಬಾ ಎಂಜಾಯ್ ಮಾಡ್ದ. ಸೊ ನೋಡಿ ತುಂಬಾ ದೊಡ್ಡದಾಗಿದೆ. ಬೇಬಿ ಪೂಲ್ ಕೂಡ ಇದೆ, ಮತ್ತು ನಾರ್ಮಲ್ ಅಡಲ್ಟ್ಸ್ಗೆ ಬೇರೆ ಇದೆ. ಸೊ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಯಿತು ನನಗೆ. ವಾಶ್ರೂಮ್ಸ್ ಅಲ್ಲಿ ಜನರಲ್ ವಾಶ್ರೂಮ್ಸು ಅಷ್ಟೇ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ನಂಗೆ ಇಷ್ಟ ಆಯಿತು. ಸೊ ನೋಡಿ ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಿದ್ದಾನೆ.
ಫ್ರೆಂಡ್ಸ್ ರೆಸಾರ್ಟ್ ಅಂತೂ ತುಂಬಾ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ಸೊ ನಮ್ಮ ರೂಮಿಂದ ಹೊರಗಡೆ ವ್ಯೂ ಈ ಥರ ಕಾಣಿಸುತ್ತೆ ಅಲ್ಲ, ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ ಅಲ್ವಾ. ಸೊ ಆ ಒಂದು ಜಾಗದಲ್ಲಿ ನಾವು ನಿಂತಿದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು ಸನ್ಸೆಟ್ ಆಗೋ ಟೈಮಲ್ಲಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈವ್ನಿಂಗ್ ನನ್ನ ಮಗನಿಗೆ ಬರ್ತ್ಡೇಗೆ ಕೇಕೆಲ್ಲ ಕಟ್ ಮಾಡಿಸೋಣ, ನಮ್ಮ ರೂಮಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ರೂಮಲ್ಲೇ ಕೇಕೆಲ್ಲ ತರಿಸ್ಕೊಂಡಿದ್ವಿ. ಸೊ ಫುಡ್ ಕೂಡ ಅಷ್ಟೇ, ಈವ್ನಿಂಗ್ ನೈಟ್ ಎಲ್ಲೂ ಹೋಗಲಿಲ್ಲ, ಫುಡ್ ಕೂಡ ನೈಟ್ ರೂಮಲ್ಲೇ ತರಿಸ್ಕೊಂಡ್ಬಿಟ್ವಿ. ಸೊ ನಮ್ಗೆ ರೂಮಿಗೆ ಬೇಕು ಅಂದರೆ ರೂಮ್ಗೆ ತಂದು ಕೊಟ್ಬಿಡ್ತಾರೆ, ನಮ್ಗೆ ಏನು ಬೇಕು ಅಂತ ಕೇಳಿದ್ರೆ ಎಲ್ಲ ಫುಡ್ಡು ಕೂಡ ಕೊಡ್ತಾರೆ. ಸೊ ಇನ್ಕ್ಲೂಡಿಂಗ್ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ. ಅವನಿಗೆ ಕೇಕ್ ತಿನ್ನಬೇಕು ಅಂತ ಹೇಳಿ ಕೇಕ್ ತಿಂತಾ ಇದ್ದ. ನೆಕ್ಸ್ಟ್ ಅದಾದಮೇಲೆ ಎಲ್ಲ ಆಯಿತು, ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಅವನಿಗೆ ತುಂಬಾ ಖುಷಿ ಆಯಿತು. ನೈಟ್ ಡಿನ್ನರ್ ಎಲ್ಲ ಆಗಿ ಮಲ್ಕೊಂಡ್ವಿ ನಾವು. ನೋಡಿ ಸನ್ರೈಸಸ್ ಆಗ್ತಾ ಇದೆ. ಮಾರ್ನಿಂಗ್ ಇವಾಗ 6:37 ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಥರ ಒಂದು ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಥರ ಒಂದು ಬ್ಯೂಟಿಫುಲ್ ವ್ಯೂ ನೋಡೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಂಗೆ ತುಂಬಾ ಖುಷಿ ಆಯಿತು, ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇತ್ತು. ಸೊ ತುಂಬಾ ಮಚ್ ನೀಡೆಡ್ ಬ್ರೇಕ್ ಕೂಡ ಆಗಿತ್ತು, ನಮಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಸೊ ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಟಿಫನ್ಗೆ ಅಂತ ಹೇಳಿ ನಾವೇ ಬಂದ್ವಿ ವಾಕ್ ಮಾಡಿಕೊಂಡು. ಸೊ ಸ್ವಲ್ಪ ದೂರ ವಾಕ್ ಮಾಡಬೇಕಾಗತ್ತೆ. ಸೊ ನೈಟ್ ಡಿನ್ನರ್ ಅಲ್ಲೇ ತರಿಸ್ಕೊಂಡ್ಬಿಟ್ಟಿದ್ವಿ. ಸೊ ಮಾರ್ನಿಂಗ್ ಟಿಫನ್ ಆದರೂ ಅಲ್ಲೇ ಹೋಗಿ ಮಾಡೋಣ ಅಂತ ಹೇಳಿ ಇಲ್ಲೇ ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ ಟಿಫನ್ ಕೂಡ ತುಂಬಾ ವೆರೈಟೀಸ್ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಂಜಾಯ್ ಮಾಡಿದ್ವಿ ನಾವು. ಫ್ರೆಂಡ್ಸ್ ನೋಡಿದ್ರಲ್ಲ ಏನೆಲ್ಲ ಆ್ಯಕ್ಟಿವಿಟೀಸ್ ಇತ್ತು ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿತ್ತು. ಜೀಪ್ ರೈಡ್ ಆಗಿರ್ಬೋದು, ಗನ್ ಶೂಟು, ನೋಡಿ ಪ್ರಕೃತಿ ಮಧ್ಯ ಇದೆ ಈ ರೆಸಾರ್ಟೇ, ತುಂಬಾ ಚೆನ್ನಾಗಿದೆ. ಮತ್ತು ಜಿಪ್ ಲೈನ್ ಅಂತೂ ಫುಲ್ ಅಡ್ವೆಂಚರಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಲ್ಲಿಂದ ಇಷ್ಟು ದೂರದಿಂದ ಆ ಬೆಟ್ಟದಿಂದ ಈ ಬೆಟ್ಟದವರೆಗಿದೆ. ಸೊ ಅಷ್ಟು ಚೆನ್ನಾಗಿದೆ. ಇನ್ನು ಹೈಟ್ ಇರೋದೆಲ್ಲ ಇತ್ತಂತೆ ಜಿಪ್ ಲೈನು, ಬಟ್ ಆದರೆ ಅದನ್ನು ಫಾರೆಸ್ಟ್ ಏರಿಯಾ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇಲ್ಲ, ಅಲೋ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ.
ನನ್ನ ಹಸ್ಬೆಂಡ್ ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಅವರೊಬ್ಬರೇ ಹೋಗಿದ್ದು, ನಾನಂತೂ ಹೋಗಿರಲಿಲ್ಲ. ಫೈನಲಿ ಎಲ್ಲ ಆಯಿತು, ಚೆಕ್ಔಟ್ ಆಗ್ತಿದ್ದೀವಿ 12 o'clock. ನನಗಂತೂ ರೆಸಾರ್ಟ್ ಬಿಟ್ಟು ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ವ್ಲಾಗ್ಸ್ನ ಇದೇ ಥರ ನೋಡಿ, ಇದೇ ಥರ ಸಪೋರ್ಟ್ ಮಾಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.